ಹಲೋ ಫ್ರೆಂಡ್ಸ್, ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸಿನಿಮಾ ಮಿಸ್ಟರ್ ಬಚ್ಚನ್ ಅಂತ. ಒಬ್ಬ ನ್ಯಾಯವಾಗಿರುವ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಮತ್ತೆ ಅನ್ಯಾಯವನ್ನೇ ತನ್ನ ಜೀವನವನ್ನಾಗಿ ಮಾಡ್ಕೊಂಡಿರೋ ಇಬ್ಬರ ನಡುವಿನ ಸಂಘರ್ಷದ ಕತೆ. ಜಾಸ್ತಿ ಡ್ರ್ಯಾಗ್ ಮಾಡದೆ ಸಿನಿಮಾ ಒಳಗೆ ಹೋಗೋಣ. ಸಿನಿಮಾ ಫಸ್ಟ್ ಶಾಟ್ನಲ್ಲಿ ಸಿನಿಮಾ 90s ನಡೀತಾ ಇರೋದಾಗ ತೋರಿಸ್ತಾರೆ. ಇಲ್ಲಿ ಜಗ್ಗಾರಾವ್ ಅನ್ನೋ ಒಬ್ರು ಶ್ರೀಮಂತರು ಬ್ಯಾಂಕ್ಗೆ ಬರ್ತಾ ಇರೋದನ್ನ ತೋರಿಸ್ತಾರೆ. ಬ್ಯಾಂಕ್ನಲ್ಲಿ ದುಡ್ಡು ತಗೊಂಡು ವಾಪಸ್ ಹೋಗ್ಬೇಕಾದ್ರೆ ಕೆಲವು ರೌಡಿಗಳು ದುಡ್ಡಿರೋ ಬ್ಯಾಗ್ನ ಕಿತ್ಕೊಳ್ಳೋದಕ್ಕೆ ಜಗ್ಗಾರಾವ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈಗ ಸಿನಿಮಾ ಹೀರೋನ ತೋರಿಸ್ತಾರೆ. ರೌಡಿಗಳನ್ನ ನೋಡಿ ಅವ್ರಿಗೆ ಹೊಡೆದು ಜಗ್ಗಾರಾವ್ ಮತ್ತೆ ಅವರ ದುಡ್ಡನ್ನ ಕಾಪಾಡ್ತಾನೆ. ಅದಕ್ಕೆ ಜಗ್ಗಾರಾವ್ ಇಂಪ್ರೆಸ್ ಆಗಿ, ಈ ರೀತಿ ಒಳ್ಳೆ ಹುಡುಗರು ಈ ಕಾಲದಲ್ಲಿ ಸಿಗೋದು ತುಂಬಾ ಕಷ್ಟ, ನಿನ್ನ ಹೆಸರೇನಪ್ಪ, ಏನ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಹೀರೋ, ನನ್ನ ಹೆಸರು ಪರ್ವತನೇನಿ ಪಾಪಾರಾವ್ ಅಂತ, ನಮ್ಮ ತಾತನ ಹೆಸರನ್ನೇ ನನಗೂ ಇಟ್ಟಿದ್ದಾರೆ. ಈಗ ತಾನೇ ಗ್ರೂಪ್ಸ್ ಕ್ಲಿಯರ್ ಮಾಡಿದ್ದೀನಿ, ಇವತ್ತೋ ನಾಳೆನೋ ಜಾಯ್ನಿಂಗ್ ಆಗುತ್ತೆ. ನಮ್ಮ ಮನೆಯಲ್ಲಿ ನನಗೆ ಮದುವೆ ಮಾಡೋಕೆ ಹುಡುಗಿಯನ್ನ ಕೂಡ ನೋಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಜಗ್ಗಾರಾವ್, ನಿಮ್ಮ ಮನೆಯಲ್ಲಿ ಇನ್ನು ಹುಡುಗಿಯನ್ನ ನೋಡೋದನ್ನ ನಿಲ್ಸೋ ಕೇಳು, ನನಗೆ ನೀನು ತುಂಬಾ ಇಷ್ಟ ಆಗೋಗಿದ್ಯಾ, ನಾಳೆ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದು ನನ್ನ ಮಗಳನ್ನ ನೋಡು ಅಂತಾರೆ. ಅದಕ್ಕೆ ಇವನು ಸಹ ಒಪ್ಕೊಂಡು ನೆಕ್ಸ್ಟ್ ಡೇ ತನ್ನ ಸಹ ಕುಟುಂಬದ ಜೊತೆ ಜಗ್ಗಾರಾವ್ ಮನೆಗೆ ಹೆಣ್ಣು ನೋಡೋಕ್ ಬರ್ತಾನೆ. ಜಗ್ಗಾರಾವ್ ತನ್ನ ಮಗಳನ್ನ ತೋರಿಸ್ತಾರೆ. ಎಲ್ಲ ಮಾತಾಡ್ತಾ ಇದ್ದಾರೆ. ನಮ್ಮ ಹೀರೋ ಅಕ್ಕ ಜಗ್ಗಾರಾವ್ಗೆ, ನಮಗೆ ಆಚಾರ ವಿಚಾರಗಳು ಜಾಸ್ತಿ, ಅದರಲ್ಲೂ ನಮ್ಮ ಮನೆಗೆ ಬರೋ ಹೆಣ್ಮಕ್ಳು ತಾವು ಎಷ್ಟು ಭಾರ ಇದ್ದಾರೋ ಅಷ್ಟು ಕೆಜಿ ಚಿನ್ನವನ್ನ ನಮ್ಮ ಮನೆಗೆ ತರಬೇಕು, ಅಂದ್ರೆ ಡೌರಿಯಾಗಿ ಕೊಡಬೇಕು. ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ನಾವು ಹುಡುಗಿಯನ್ನ ನೋಡೋಕ್ ಬಂದಾಗ್ಲೇ ಅವಳ ಭಾರವನ್ನು, ನಿಮ್ಮ ಹತ್ರ ಇರೋ ಚಿನ್ನವನ್ನು ತಕ್ಕಡಿಯಲ್ಲಿ ಹಾಕಿ ತೂಗಿ ನಿಮ್ ಕೈಲಿ ನಾವು ಕೇಳೋ ಅಷ್ಟು ಚಿನ್ನ ಕೊಡೋಕಾಗುತ್ತಾ ಅಂತ ಚೆಕ್ ಮಾಡ್ತೀವಿ. ಅದು ನಿಮ್ಗೆ ಓಕೆ ಅಂದ್ರೆ ನಮಗೂ ಓಕೆ ಅಂತಾರೆ. ಅದಕ್ಕೆ ಜಗ್ಗಾರಾವ್, ಅದಕ್ಕೇನಂತೆ, ಇವಾಗ್ಲೇ ಚೆಕ್ ಮಾಡಿದ್ರೆ ಆಯ್ತು ಅಂತ ಒಂದು ತಕ್ಕಡಿಯಲ್ಲಿ ತನ್ನ ಮಗಳನ್ನು ಕೂರಿಸಿ ಇನ್ನೊಂದು ತಕ್ಕಡಿಯಲ್ಲಿ ತನ್ನ ಹತ್ತಿರ ಇರೋ ಬಂಗಾರವನ್ನೆಲ್ಲ ತಂದು ಹಾಕ್ತಾನೆ. ಸಾಲದೆ ಇದ್ದುದ್ರಿಂದ ದುಡ್ಡಿನ ಕಂತೆಯನ್ನ ತಕ್ಕಡಿಗೆ ಹಾಕ್ತಾನೆ. ತಕ್ಕಡಿ ಸಮ ಆದಾಗ ಹೀರೋ ಮುಂದೆ ಬಂದು, ಜಾನ್ಸಿ ಅವರೇ, ಇಲ್ಲಿರೋ ಒಡವೆ ದುಡ್ಡನ್ನೆಲ್ಲ ಸೀಲ್ ಹಾಕಿ ಸೀಸ್ ಮಾಡಿ, ನಾನು ಸ್ಟ್ಯಾಂಪ್ ಹಾಕಿ ಸೈನ್ ಮಾಡ್ತೀನಿ, ವಿ ಆರ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತಾನೆ. ಅದನ್ನ ಕೇಳಿ ಜಗ್ಗಾರಾವ್ಗೆ ಶಾಕ್ ಆಗುತ್ತೆ. ಎಲ್ಲವನ್ನೂ ಸೀಸ್ ಮಾಡ್ಕೊಂಡು ತಗೊಂಡು ಹೋಗ್ತಾನೆ. ಜಗ್ಗಾರಾವ್ ಒಬ್ಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿದ್ದು ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಬಂದು ಐಆರ್ ಆಫೀಸರ್ ಜೊತೆ ಮಾತಾಡಿ ಸೀಸ್ ಮಾಡಿರುವಂತಹ ತನ್ನ ಬಂಗಾರವನ್ನ ವಾಪಸ್ ಕೊಡಬೇಕು ಅಂತಾನು. ಈ ಸೀಸ್ ಮಾಡಿದ ಆ ಆಫೀಸರ್ನ ಸಸ್ಪೆಂಡ್ ಮಾಡಬೇಕಾಗಿಯೂ ಹೇಳ್ತಾನೆ. ಹೀರೋ ಆಫೀಸ್ಗೆ ಬಂದ್ಮೇಲೆ ಐಆರ್ ಆಫೀಸರ್, ನೀವು ಜಗ್ಗಾರಾವ್ ಅವ್ರ ಮನೆಗೆ ಯಾಕೆ ರೈಡ್ ಮಾಡಕ್ ಹೋಗಿದ್ರಿ, ಅವ್ರೆಷ್ಟು ಪವರ್ಫುಲ್ ಅಂತ ನಿಮಗ್ ಗೊತ್ತಿಲ್ಲ, ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿ ನಿಮ್ಮ ಉದ್ಯೋಗನಾದ್ರೂ ಉಳಿಸ್ಕೊಳ್ಳಿ ಅಂತಾರೆ. ಜಗ್ಗಾರಾವ್, ನೀನು ಯಾವ ಜನಗಳ ಮುಂದೆ ನನ್ನ ಬಂಗಾರ ದುಡ್ಡನ್ನ ಸೀಸ್ ಮಾಡಿದ್ಯೋ ಅದೇ ಜನಗಳ ಮುಂದೆ ನೀನು ನನ್ನ ಚಪ್ಪಲಿಯನ್ನ ತೆಗೆದು ನನ್ನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಬೇಕು ಅಂತ ಹೇಳ್ತಾನೆ. ಹೀರೋ ಜಗ್ಗಾರಾವ್ ಕಾಲಿನಿಂದ ಅವ್ರ ಚಪ್ಪಲಿ ತೆಗೆದು ಅವ್ರ ಕೆನೆಗೆ ಬರೆಸ್ತಾನೆ. ಕೇಳೋಕ್ ಬಂದ ಐಆರ್ ಆಫೀಸರ್ಗೂ ಅದೇ ಚಪ್ಪಲಿ ತಗೊಂಡು ಹೊಡಿತಾನೆ. ನನ್ನ ಕೈಲಿ ಚಪ್ಪಲಿಯಲ್ಲಿ ಒಡಿಸ್ಕೊಂಡಿದ್ದಾನೆ ಅಂದ್ರೆ ಇವನ್ ಪವರ್ಫುಲ್ಲಾ ನಾನ್ ಪವರ್ಫುಲ್ಲಾ ಅಂತ ಅವ್ರ ಮುಂದೆನೆ, ಸಸ್ಪೆಂಡ್ ಆದ್ಮೇಲೆ ಯಾರ ಮುಂದೆ ಆದ್ರೆ ಏನು ಅಂತ ಸ್ಮೋಕ್ ಮಾಡ್ತಾ, 2-3 ರೈಡ್ ಮಾಡಿ ಬಂದಿರೋ ಆಟಿಟ್ಯೂಡ್ ಅಲ್ಲ ಇದು, ಸಕ್ಸಸ್ ಫೇಲ್ಯೂರ್ ರಿಲೇಟಿವ್ಸ್ ತರ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಆದ್ರೆ ಆಟಿಟ್ಯೂಡ್ ಮನೆ ಹೆಸರಿನ ತರ ಯಾವಾಗ್ಲೂ ಇರುತ್ತೆ. ಹೇಳೋದ್ ಮರ್ತೆ, ನನ್ನ ಹೆಸರು ಪರ್ವತನೇನಿ ಪಾಪಾರಾವ್ ಅಲ್ಲ, ಬಚ್ಚನ್. ಹೆಸರು ಕೇಳಿದ್ಯಾ ಅಲ್ವಾ, ಇನ್ಮೇಲೆ ನೆನ್ಪಿಟ್ಕೋ ಅಂತ ಪಂಚ್ ಡೈಲಾಗ್ ಹೊಡೆದು ಸಸ್ಪೆಂಡ್ ಆದ್ರಿಂದ ತನ್ನ ಊರಿಗೆ ಹೋಗೋಣ ಅಂತ ಬರ್ತಾ ಇದ್ದಾನೆ. ಬರ್ಬೇಕಾದ್ರೆ ಒಂದು ಕಾರಿಗೆ ಲಿಫ್ಟ್ ಕೇಳ್ತಾನೆ. ಒಳಗಿರೋರು ಒಬ್ರು ಪೊಲಿಟಿಷಿಯನ್, ಆದ್ರೂ ಬಚ್ಚನ್ಗೆ ಲಿಫ್ಟ್ ಕೊಡ್ತಾರೆ. ಬಚ್ಚನ್ ಬಗ್ಗೆ ವಿಚಾರಿಸ್ತಾರೆ. ಬಚ್ಚನ್ IT ಡಿಪಾರ್ಟ್ಮೆಂಟ್ ನಲ್ಲಿ ನೆನ್ನೆವರೆಗೂ ಕೆಲಸ ಮಾಡ್ತಿದ್ದು ಇವತ್ತು ಸಸ್ಪೆಂಡ್ ಆಗಿದ್ದಾನೆ, ಅದಕ್ಕೆ ಅವನ ನಿಜಾಯಿತಿಯೇ ಕಾರಣ ಅಂತ ತಿಳ್ಕೊತಾರೆ. ದೇಶವನ್ನ ನಾಶ ಮಾಡ್ತಾ ಇರೋದು ಬಡತನ ಅಲ್ಲ ಸರ್, ಈ ಬ್ಲ್ಯಾಕ್ ಮನಿ ಅಂತ ಬಚ್ಚನ್ ಹೇಳ್ತಾನೆ. ಅದಕ್ಕೆ ಆ ಪೊಲಿಟಿಷಿಯನ್, ಹೌದು, ಆದ್ರೂ ಈ ದೇಶ ಚೆನ್ನಾಗಿ ನಡೀತಿದೆ ಅಂದ್ರೆ ಅದಕ್ಕೆ ಕಾರಣ ನಿನ್ ರೀತಿ ಸಿನ್ಸಿಯರ್ ಆಫೀಸರ್ಸ್ ಅಂತಾರೆ. ಅದಕ್ಕೆ ಬಚ್ಚನ್, ಸಿನ್ಸಿಯರ್ ಆಫೀಸರ್ಸ್ ಮಾತ್ರ ಇದ್ರೆ ಸಾಲಲ್ಲ ಸರ್, ಸಿನ್ಸಿಯರ್ ಪೊಲಿಟಿಷಿಯನ್ಸು ಇರಬೇಕು ಅಂತಾನೆ. ಹೀಗೆ ಮಾತಾಡ್ತಾ, ಸರಿ ನೀವೇನು ನಾರ್ತ್ ಇಂಡಿಯನ್ಸ, ಬಚ್ಚನ್ ಅಂತ ಹೆಸರಿಟ್ಕೊಂಡಿದ್ಯಲ್ಲ ಅಂತ ಕೇಳೋಕೆ, ಇಲ್ಲ ಸರ್ ನನ್ನ ಹೆಸರು ಆನಂದ್ ಅಂತ, ನಮ್ಮಪ್ಪ ಶೋಲೆ ಸಿನಿಮಾ ದೊಡ್ಡ ಫ್ಯಾನ್, ಅದು ರಿಲೀಸ್ ಆದಾಗ 100 ಸಾರಿ ನೋಡಿರ್ತಾರೆ ಅನ್ಸುತ್ತೆ, ಆ ಹುಚ್ಚಿನಲ್ಲೇ ನನಗೆ ಬಚ್ಚನ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು, ನಾನು ಹೆಸರು ಚೇಂಜ್ ಮಾಡ್ಕೊಳ್ಳಿಲ್ಲ, ಅವ್ರ ಖುಷಿ ಅಂತ ಅಂತಾನೆ. ಇದನ್ನೆಲ್ಲ ಕೇಳಿ ಆ ಪೊಲಿಟಿಷಿಯನ್, ನಾನು ಶೋಲೆ ಬಚ್ಚನ್ಗೆ ಅಲ್ಲ, ಈ ಬಚ್ಚನ್ಗೂ ಫ್ಯಾನ್ ಆಗೋದೆ, ಸಮಯ ಸಿಕ್ಕರೆ ಮತ್ತೆ ನೋಡೋಣ ಅಂತ ಹೇಳಿ ಹೋಗ್ತಾರೆ. ಬಚ್ಚನ್ ಮನೆಗೆ ಬರ್ತಾನೆ. ಬಚ್ಚನ್ನ ನೋಡಿ ಅವರ ಅಪ್ಪ ಅಮ್ಮ ತುಂಬಾ ದಿನಗಳ ನಂತರ ಮಗನನ್ನ ನೋಡ್ತಾ ಇರೋದ್ರಿಂದ ತುಂಬಾ ಸಂತೋಷ ಪಡ್ತಾರೆ. ತನ್ನನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಿರೋದಾಗಿ ಹೇಳ್ತಾನೆ. ಬಚ್ಚನ್ ಫ್ರೆಂಡ್ಸ್ ಮನೆಗೆ ಬರ್ತಾರೆ. ಇವರೆಲ್ಲ ಆರ್ಕೆಸ್ಟ್ರಾ ಮಾಡ್ತಾ ಇರ್ತಾರೆ. ಅದರಿಂದ, ಮಚ್ಚ ಇನ್ನೇನ್ ನೀನ್ ಬಂದಿದ್ಯಲ್ಲ, ಬರೋ ಆರ್ಡರ್ಸ್ನೆಲ್ಲ ತಗೊಂಡ್ಬಿಡ್ತೀನಿ, ಆಡೋದಕ್ಕೆ ನೀನೇ ಇದೆಯಲ್ಲ ಅಂತಾರೆ. ಇದರಲ್ಲೇ ನಮಗ್ ಗೊತ್ತಾಗುತ್ತೆ ಬಚ್ಚನ್ ಹಾಡು ಚೆನ್ನಾಗಿ ಹೇಳ್ತಾನೆ ಅಂತ. ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಒಂದು ದೇವಸ್ಥಾನವನ್ನ ತೋರಿಸ್ತಾರೆ. ಅಲ್ಲಿಗೆ ಪಂಕಜನ್ ಅವರು ಬಂದು ದೇವರ ಹಾಡಿನ ಕ್ಯಾಸೆಟ್ ಹಾಕಿದ್ರೆ ಮಾತ್ರನೇ ಪೂಜೆ ನಡೆಯೋದು. ಈಗ ಇವರ ಮಗಳಾದ ಜಿಕ್ಕಿನ ತೋರಿಸ್ತಾರೆ.
ಜಿಕ್ಕಿ ಸೈಕಲ್ನಲ್ಲಿ ಬರಬೇಕಾದ್ರೆ ಅವಳ ದುಪ್ಪಟ ವೀಲ್ಗೆ ಸಿಗಾಕೊಂಡು ಬಿಡುತ್ತೆ. ಅದನ್ನ ನೋಡಿ ದೊರೆಬಾಬು ಅನ್ನೋನು, ಜಿಕ್ಕಿ ನನಗೆ ಹೇಳಿದ್ರೆ ನಾನೇ ನಿನ್ನ ದೇವಸ್ಥಾನ ಕರ್ಕೊಂಡು ಬರ್ತಿದ್ದೆ ಅಲ್ವಾ, ಯಾಕೆ ಈ ಅಡ್ವೆಂಚರ್ ಎಲ್ಲ ಅಂತ ವೀಲ್ಗೆ ಸಿಗಾಕೊಂಡಿರೋ ದುಪ್ಪಟವನ್ನ ಬಿಡಿಸೋಕೆ ಹೋಗ್ತಾನೆ. ಆದ್ರೆ ಆಗಲ್ಲ. ಅಲ್ಲಿಗೆ ಬಚ್ಚನ್ ಬರ್ತಾನೆ. ಜಿಕ್ಕಿನ ನೋಡಿ ಬಚ್ಚನ್ಗೆ ತುಂಬಾ ಇಷ್ಟ ಆಗೋಗುತ್ತೆ. ಅದರಿಂದ ಅವಳ ಹತ್ರ ಬಂದು ಸಿಗಾಕೊಂಡಿದ್ದ ದುಪ್ಪಟವನ್ನ ಬಿಡಿಸ್ತಾನೆ. ಜಿಕ್ಕಿ ದೇವಸ್ಥಾನಕ್ಕೆ ಬರ್ತಾಳೆ. ಬಚ್ಚನ್ ಜಿಕ್ಕಿ ಹಿಂದೆನೆ ಸುತ್ತಾ ಇದ್ದಾನೆ. ಅದರಿಂದ ಜಿಕ್ಕಿ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ನೀವು ಈ ರೀತಿ ನನ್ನ ಹಿಂದೆ ಯಾಕೆ ಬರ್ತಾ ಇದ್ದೀರಾ ಅಂತ ಕೇಳೋಕೆ ಬಚ್ಚನ್ ಡೈರೆಕ್ಟ್ ಆಗಿ, ನಿಮ್ಮನ್ನ ನೋಡಿ ನನಗೆ ತುಂಬಾ ಇಷ್ಟ ಆಗೋಯ್ತು, ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ಆದ್ರೆ ಜಿಕ್ಕಿ ಏನೂ ಮಾತಾಡದೆ ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೂ ಬಚ್ಚನ್ ಅವಳ ಹೆಸರು ಜಿಕ್ಕಿ ಅಂತ ತಿಳ್ಕೊತಾನೆ. ಪೊಲೀಸ್ ಸ್ಟೇಷನ್ಗೆ ಒಬ್ಬ IT ಆಫೀಸರ್ ಬಂದು, ನಾವು ಮುತ್ಯಂ ಜಗ್ಗಯ್ಯನ ಮನೆ ರೈಡ್ ಮಾಡೋಕೆ ಹೋಗ್ತಾ ಇದ್ದೀವಿ, ನಮಗೆ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಇನ್ಸ್ಪೆಕ್ಟರ್ಗೆ ತುಂಬಾ ಭಯ ಆಗೋಗುತ್ತೆ. ನಿಮಗೆ ಮುತ್ಯಂ ಜಗ್ಗಯ್ಯ ಅಂದ್ರೆ ಯಾರು ಅಂತ ಗೊತ್ತಾ? ನಿಮ್ ರೀತಿನೇ ಒಬ್ಬ ಎಕ್ಸಸೈಸ್ ಆಫೀಸರ್ ಅವ್ರ ಗೂಡ್ಸ್ನ ನಾಶ ಮಾಡಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗಿದ್ದಕ್ಕೆ ಅವರ ಕಾಲಿನ ಮೇಲೆ ಬುಲ್ಡೋಸರ್ ಹರಿಸಿ ಕಾಲನ್ನ ತೆಗೆದವರು, ಅವರನ್ನ ಎದುರಾಕೊಂಡು ಯಾರು ಬದುಕೋಕಾಗಲ್ಲ. ಈಗ ಹೇಳಿ ಅವ್ರ ಮನೆಗೆ ನೀವು ರೈಡ್ಗೆ ಹೋಗ್ಬೇಕಾ ಅಂತ ಕೇಳ್ತಾರೆ. ಅದಕ್ಕೆ IT ಆಫೀಸರ್ ಎದುರುಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಒಂದಿನ ಜಿಕ್ಕಿ ಬಚ್ಚನ್ ಫ್ರೆಂಡ್ಸ್ ಕ್ಯಾಸೆಟ್ ಸೆಂಟರ್ಗೆ ಬಂದು A ಸೈಡ್ ಅಮಿತಾಬ್ ಬಚ್ಚನ್ ಸಾಂಗ್ ಮತ್ತೆ B ಸೈಡ್ ರಾಜೇಶ್ ಖನ್ನಾ ಸಾಂಗ್ ಹಾಕಿ ಅಂತ ಹೇಳ್ತಾಳೆ. ಆದ್ರೆ ಬಚ್ಚನ್ A ಸೈಡ್ ಸಾಂಗ್ ಹಾಕಿ B ಸೈಡ್ ತನ್ನ ವಾಯ್ಸ್ ರೆಕಾರ್ಡ್ ಮಾಡ್ತಾನೆ. ಅಂದ್ರೆ, ಜಿಕ್ಕಿ, ಇದು ನನ್ನ ಮೊದಲ ಪ್ರೇಮ ಪತ್ರ. ಅವತ್ತು ಸಿಗಾಕೊಂಡಿದ್ದು ನಿನ್ನ ದುಪ್ಪಟ ಅಲ್ಲ, ನನ್ನ ಮನಸ್ಸು. ಎಲ್ಲೇ ನೋಡಿದ್ರು ನನಗೆ ನೀನೇ ಕಾಣ್ತಾ ಇದ್ಯಾ. ಒಂದ್ಸಾರಿ ನಿನ್ನ ಮನಸ್ಸನ್ನ ಕೊಟ್ಟು ನೋಡು, ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೋಡ್ಕೋತೀನಿ ಅಂತ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾನೆ. ಅದನ್ನ ಜಿಕ್ಕಿ ಕೇಳ್ತಾಳೆ. ಇವರಿಬ್ಬರ ಪ್ರೀತಿ ಹೀಗೆ ಮುಂದುವರಿಯುತ್ತೆ. ಮುತ್ಯಂ ಜಗ್ಗಯ್ಯ ತಮ್ಮ MP ಆಗೋಕೆ ಅಂತ ಒಂದು ಮೀಟಿಂಗ್ ಮಾಡ್ತಾ ಇದ್ದಾನೆ. ಅದರಿಂದ ಅವರ ಜನಗಳು ಪವರ್ ಬೇಕು ಅಂತ ಬಚ್ಚನ್ ಮನೆಗೆ ಬರ್ತಾರೆ. ನಿಮ್ ಮನೆಯಿಂದ ಕರೆಂಟ್ ಎಳ್ಕೋತೀವಿ ಅಂತಾರೆ. ಹಾಗೆ ಮಾಡಿದ್ರೆ ಲೋಡ್ ಸಾಲದೆ ಫ್ಯೂಸ್ ಆಗೋಗುತ್ತೆ ಅಂತ ಹೇಳಿದ್ರು ಕೇಳದೆ ಬಚ್ಚನ್ ಅಮ್ಮ ಅಪ್ಪ ಮತ್ತೆ ಅಲ್ಲೇ ಇದ್ದ ಜಿಕ್ಕಿಗೂ ಹೊಡಿತಾರೆ. ಮನೆಗೆ ಬಂದ ಬಚ್ಚನ್ ಅಪ್ಪ ಅಮ್ಮ ಜಿಕ್ಕಿ ಮುಖ ನೋಡಿ ಗಾಯ ಆಗಿರೋದನ್ನ ಗಮನಿಸಿ ಏನಾಯ್ತು ಅಂತ ಕೇಳ್ತಾನೆ. ನಡೆದಿದ್ದೆಲ್ಲ ಗೊತ್ತಾಗುತ್ತೆ. ಅದರಿಂದ ಮೀಟಿಂಗ್ ಮಾಡ್ತಿದ್ದ ಮುತ್ಯಂ ಜಗ್ಗಯ್ಯ ತಮ್ಮನ ಹತ್ರ ಬರ್ತಾನೆ. ಅವನ ಮೇಲೆ ಪೆಟ್ರೋಲ್ ಹಾಕಿ ಮೈಕ್ನಲ್ಲಿ ಕೇಳಿ ತಗೊಂಡೋಗ್ಬೇಕಾಗಿದ್ದ ಕರೆಂಟ್ನ ಒಡೆದು ತಗೊಂಡೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನೀನಿವಾಗ ನಮ್ಮ ಅಪ್ಪ ಅಮ್ಮ ಜಿಕ್ಕಿಗೆ ಸಾರಿ ಕೇಳಬೇಕು ಅಂತಾನೆ. ಮೈ ಮೇಲೆ ಪೆಟ್ರೋಲ್ ಸುರಿದಿದ್ರಿಂದ ಭಯಪಟ್ಟು ಸಾರಿ ಕೇಳ್ತಾನೆ. ಇದರಿಂದ ಬಚ್ಚನ್ ಮೇಲಿನ ಜಿಕ್ಕಿ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ. ಬಚ್ಚನ್ ತನ್ನ ಮನೆಯಲ್ಲಿ ಫೋನ್ ಕಟ್ ಆಗೋಗಿದೆ ಅಂತ ಆಗಾಗ ಜಿಕ್ಕಿ ಮನೆಗೆ ಬಂದು ಜಿಕ್ಕಿ ಜೊತೆ ಮಾತಾಡೋದನ್ನ ಅವರಪ್ಪ ನೋಡ್ಬಿಡ್ತಾರೆ. ಅದರಿಂದ ಜಿಕ್ಕಿಗೆ ಮದುವೆ ಮಾಡಬೇಕು ಅಂತ ಸಂಬಂಧ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ದೇವಸ್ಥಾನದ ಪುರೋಹಿತರು ಹೇಳಿದ್ರು ಅಂತ ಒಂದು ಕುಟುಂಬ ಜಿಕ್ಕಿ ಅಪ್ಪನ ಹತ್ರ ಮಾತಾಡೋದಕ್ಕೆ ಬರ್ತಾರೆ. ಆದ್ರೆ ಅವರು ಹಾಕಿದ್ದ ದೇವರ ಕ್ಯಾಸೆಟ್ನಲ್ಲಿ ಬಚ್ಚನ್ ಮಾತಾಡಿದ್ದ ಆಡಿಯೋ ಪ್ಲೇ ಆಗುತ್ತೆ. ಏನ್ ಜಿಕ್ಕಿ, ನಿಮ್ಮಪ್ಪ ಹುಡುಗನನ್ನ ಹುಡುಕ್ತಾ ಇದ್ದಾರಂತೆ ನಿನಗೋಸ್ಕರ, ನಿಮ್ಮ ಅಪ್ಪನಿಗೆ ಹೇಳು ಈ ಬಚ್ಚನ್ನೇ ಅವರ ಅಳಿಯ ಅಂತ ಇದನ್ನ ಇಡೀ ದೇವಸ್ಥಾನವೇ ಕೇಳಿಸ್ಕೊಂಡ್ಬಿಡುತ್ತೆ. ಅದರಿಂದ ಸಂಬಂಧ ಮಾತಾಡೋಕೆ ಬಂದಿದ್ದವರು ನಿಮ್ಮ ಹುಡುಗಿ ಸರಿ ಇಲ್ಲ ಅಂತ ಹೊರಟೋಗ್ತಾರೆ. ಜಿಕ್ಕಿ ಅಪ್ಪ ಮನೆಗೆ ಬರ್ತಾರೆ. ಬಚ್ಚನ್ ಅವ್ರ ಅಪ್ಪ ಅಮ್ಮನನ್ನ ಕೂಗ್ತಾರೆ. ನಿಮ್ಮ ಮಗ ನನ್ನ ಮಗಳನ್ನ ಇಷ್ಟಪಡ್ತಾ ಇದ್ದಾನಂತೆ, ನನ್ನ ಮಗಳು ನನ್ನನ್ನು ಬೀದಿಗೆ ತಂದ್ಬಿಟ್ಲು ಅಂತಾರೆ. ಬಚ್ಚನ್ ಅಮ್ಮ, ನಿಮ್ಮ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿ ನಾವು ಅವಳನ್ನ ಸೊಸೆಯನ್ನಾಗಲ್ಲ ಮಗಳನ್ನಾಗಿ ನೋಡ್ಕೋತೀವಿ ಅಂತಾರೆ. ಅದಕ್ಕೆ ಅವರು, ನಿಮ್ಮ ಮಗನಿಗೆ ಏನಿದೆ ಅಂತ ನಮ್ಮ ಮಗಳನ್ನ ಕೊಡಬೇಕು, ಕನಿಷ್ಠ ಪಕ್ಷ ಅವನ ಹತ್ರ ಒಂದು ಕೆಲಸ ಕೂಡ ಇಲ್ವಲ್ಲ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಅವರ ಮನೆ ಟೆಲಿಫೋನ್ಗೆ ಕಾಲ್ ಬರುತ್ತೆ. ಪಿಕ್ ಮಾಡಿ ಮಾತಾಡಿದಾಗ IT ಡಿಪಾರ್ಟ್ಮೆಂಟಿಂದ ಡೆಪ್ಯೂಟಿ ಕಮಿಷನರ್ ಮಾತಾಡ್ತಾ ಇರೋದು. ಬಚ್ಚನ್ ಕೈಗೆ ಫೋನ್ ಕೊಡ್ತೀರಾ ಅಂತ ಕೇಳ್ತಾರೆ. ಬಚ್ಚನ್ ಫೋನ್ ಇಸ್ಕೊಂಡು ಮಾತಾಡ್ತಾನೆ. ಬಚ್ಚನ್, ನಿಮ್ಮ ಸಸ್ಪೆನ್ಷನ್ನ ಲಿಫ್ಟ್ ಮಾಡಿದ್ದೀವಿ, ನೀವು ಇಮಿಡಿಯೇಟ್ ಆಗಿ ಬಂದು ಜಾಯ್ನ್ ಆಗಿ ಅಂತಾರೆ. ಮನೆಯವರಿಗೆಲ್ಲ ಮಗ ಮತ್ತೆ ಕೆಲಸಕ್ಕೆ ಜಾಯ್ನ್ ಆಗ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅದರಿಂದ ಬಚ್ಚನ್ ಅಪ್ಪ, ಈಗ ತಾನೇ ಏನು ಹೇಳಿದ್ರಿ, ಕೆಲಸ ಇಲ್ಲ ಹಾಗೆ ಹೀಗೆ ಅಂತ, ಈಗೇನು ಹೇಳ್ತೀರಾ ಅಂತ ಕೇಳ್ತಾರೆ. ಬಚ್ಚನ್, ಸರ್, ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ, ಅವಳು ಚೆನ್ನಾಗಿರ್ತಾಳೆ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾನೆ. ಅದರಿಂದ ಅವರು ಸಹ ಒಪ್ಕೊಂಡು ಮದುವೆ ಕೂಡ ಫಿಕ್ಸ್ ಮಾಡ್ತಾರೆ. ಬಚ್ಚನ್ ಡ್ಯೂಟಿಗೆ ಜಾಯ್ನ್ ಆಗ್ತಾನೆ. ಡೆಪ್ಯೂಟಿ ಕಮಿಷನರ್, ನೀವು ಒಬ್ಬರ ಮನೆ ರೈಡ್ ಮಾಡಬೇಕು, ಯಾರು ಅಂತ ನಿಮ್ಗೆ ಹೇಳೋ 1 ಗಂಟೆ ಮುಂಚೆ ನನಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಟೀಮ್ ಅಸೈನ್ ಮಾಡ್ತೀನಿ, ರೆಡಿಯಾಗಿ ಅಂತಾರೆ. ಬಚ್ಚನ್, ಸರ್, ನನಗೆ 4 ದಿನದಲ್ಲಿ ಮದುವೆ ಇದೆ ಅಂತಾನೆ. ಅದಕ್ಕೆ ಅವರು, ರೈಡ್ ಬೇಗನೆ ಮುಗ್ದೋಗುತ್ತೆ, ನೀವು ರೆಡಿ ಆಗಿರಿ ಅಂತಾರೆ. ಮುತ್ಯಂ ಜಗ್ಗಯ್ಯ ತಮ್ಮನಿಗೆ MLA ಸೀಟ್ ಕೊಡಲ್ಲ ಅಂತ ಡೆಲ್ಲಿಯಿಂದ ಕಾಲ್ ಬರುತ್ತೆ. ಕಾರಣ ಏನು ಅಂದ್ರೆ, ನಿಮ್ಮೂರ್ನಲ್ಲೇ ಒಬ್ಬ ನಿಮ್ಮ ತಮ್ಮನಿಗೆ ಮೀಟಿಂಗ್ನಲ್ಲೇ ಪಬ್ಲಿಕ್ ಮುಂದೆ ಪೆಟ್ರೋಲ್ ಹಾಕಿ ಸುಟ್ಟಾಕೋಕ್ ನೋಡಿದ, ಅವನನ್ನೇ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗ್ಲಿಲ್ಲ, ಇನ್ನು ಡೆಲ್ಲಿಲಿರೋ ನಮ್ಮನ್ನ ಬೆದರಿಸ್ತೀರಾ ಅಂತ. ಆಗ ಜಗ್ಗಯ್ಯನಿಗೆ ಈ ವಿಷಯದ ಬಗ್ಗೆ ಗೊತ್ತಾಗುತ್ತೆ. ಇಷ್ಟು ದಿನ ನನಗೆ ಯಾಕೆ ಕೇಳಲಿಲ್ಲ ಅಂತ ತಮ್ಮನಿಗೆ ಬೈತಾನೆ. ತನ್ನ ಕಡೆಯವ್ರನ್ನ ಕಳಿಸಿ ಬಚ್ಚನ್ ಬಗ್ಗೆ ವಿಚಾರಿಸೋಕೆ ಹೇಳ್ತಾನೆ. ಬಚ್ಚನ್ ರೈಡ್ಗೆ ಹೋಗೋಕೆ ಮುಂಚೆ ಜಿಕ್ಕಿನ ನೋಡಿ, ರೈಡ್ 1 ದಿನದಲ್ಲಿ ಮುಗ್ದೋಗುತ್ತೆ, ನಾನು ಬೇಗ ಬಂದ್ಬಿಡ್ತೀನಿ, ನೀನು ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಹೊರಡ್ತಾನೆ.
ಇಷ್ಟೆಲ್ಲ ನಡೆದಿದ್ರು ನನಗೆ ಇದರ ಬಗ್ಗೆ ಗೊತ್ತಿಲ್ಲ, ನನ್ನ ತಮ್ಮನಿಗೆ ಈಗ ಮಾಡ್ದವನೇನಾದ್ರೂ ನನ್ನ ಕಣ್ಮುಂದೆ ಇದ್ದಿದ್ರೆ ಅಂತ ಹೇಳೋಷ್ಟರಲ್ಲಿ ಬಚ್ಚನೇ ತನ್ನ ಟೀಮ್ ಜೊತೆ ಮುತ್ಯಂ ಜಗ್ಗಯ್ಯ ಮನೆಗೆ ಬರ್ತಾನೆ. ಇವರ ಮನೆಯನ್ನೇ ಬಚ್ಚನ್ ಈಗ ರೈಡ್ ಮಾಡೋಕ್ ಬಂದಿರೋದು. ಜಗ್ಗಯ್ಯ ತಮ್ಮ ಬಚ್ಚನ್ನ ನೋಡಿ, ಅಣ್ಣ ಇವನೇ ನನಗಾಗ್ ಮಾಡಿದ್ದು ಅಂತಾನೆ. ಬಚ್ಚನ್, ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಬಂದಿದ್ದೀವಿ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ರೈಡ್ ಸ್ಟಾರ್ಟ್ ಆಗುತ್ತೆ ಅಂತಾನೆ. ಅದಕ್ಕೆ ಜಗ್ಗಯ್ಯ, ಇವನೇನು, ನಾವು ಇವನಿಗೋಸ್ಕರ ಊರನ್ನೆಲ್ಲ ಹುಡುಕ್ತಾ ಇದ್ರೆ ಇವನೇ ನಮ್ಮ ಮನೆಗೆ ರೈಡ್ಗೆ ಅಂತ ಬಂದಿದ್ದಾನೆ ಅಂತಾರೆ. ಬಚ್ಚನ್, ಏನು, ನೀವು ನನಗೋಸ್ಕರ ಹುಡುಕ್ತಾ ಇದ್ರಾ? ಓ, ಇವನು ನಿಮ್ಮ ತಮ್ಮನ? ಸರಿ, ನಾವು ಇಲ್ಲಿಗೆ ಬರೋಕ್ ಮುಂಚೆನೆ ಡೆಲ್ಲಿಯಲ್ಲಿ ನಮ್ಮ ಸೈನು ಅಡ್ರೆಸ್ ಎಲ್ಲ ರಿಜಿಸ್ಟರ್ ಮಾಡಿ ಬಂದಿದ್ದೀವಿ. ನಮ್ಗೇನಾದ್ರೂ ಆಯ್ತು ಅಂದ್ರೆ ನಿಮ್ಮ ಜೀವನ ನಾಶ ಆಗೋಗುತ್ತೆ ಅಂತ ರೈಡ್ ಸ್ಟಾರ್ಟ್ ಮಾಡೋಕೆ ಮುಂಚೆ ರೂಲ್ಸ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಮಾತ್ರ ತನಿಖೆ ಮಾಡ್ತೀವಿ. ರೈಡ್ ಮುಗಿಯೋವರೆಗೂ ಹೊರಗಿನವರು ಒಳಗಡೆ ಬರೋ ಹಾಗಿಲ್ಲ, ಒಳಗಡೆ ಇರೋರು ಹೊರಗಡೆ ಹೋಗೋ ಹಾಗಿಲ್ಲ. ಟೆಲಿಫೋನ್ ಎಲ್ಲ ಡಿಸ್ಕನೆಕ್ಟ್ ಮಾಡ್ತೀವಿ ಅಂತಾರೆ. ಮುತ್ಯಂ ಜಗ್ಗಯ್ಯ, ನಾನು ಯಾರು ಅಂತ ತಿಳ್ಕೊಂಡೇ ಇಲ್ಲಿಗೆ ಬಂದಿದ್ಯಾ? ರೈಡ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಇನ್ನೊಂದ್ಸಾರಿ ಯೋಚನೆ ಮಾಡು ಅಂತಾರೆ. ಆದ್ರೆ ಬಚ್ಚನ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ತಮ್ಮ ಟೀಮ್ ಜೊತೆ ಒಳಗ್ ಬಂದು ಮನೆಯವರ ಕೋಆಪರೇಷನ್ ಜೊತೆ ರೈಡ್ ಸ್ಟಾರ್ಟ್ ಮಾಡ್ತಾನೆ. ಮನೆ ಒಳಗೆ ಸುತ್ತಮುತ್ತ ಎಲ್ಲಾ ಕಡೆ ಎಷ್ಟೇ ಹುಡುಕಿದ್ರು ಬಚ್ಚನ್ ಮತ್ತೆ ಟೀಮ್ಗೆ ಏನೂ ಸಿಗಲ್ಲ. ಇರುವಂತ ದುಡ್ಡು ಬಂಗಾರಕ್ಕೆ ರೆಸಿಪ್ಟ್ಸ್ ಇವೆ. ಇದರಿಂದ ಬಚ್ಚನ್, ನಮಗೆ ಬಂದಿರೋ ಇನ್ಫಾರ್ಮೇಶನ್ ಸುಳ್ಳ ಏನು, ಆದ್ರೂ ಪರವಾಗಿಲ್ಲ, ಇನ್ನೊಂದ್ಸಾರಿ ಮತ್ತೆ ಎಲ್ಲಾ ಕಡೆ ತರುವಾಗಿ ಚೆಕ್ ಮಾಡಿ ಅಂತಾನೆ. ಅಲ್ಲಿಗೆ ಮುತ್ಯಂ ಜಗ್ಗಯ್ಯ ಬರ್ತಾನೆ. ಇಲ್ಲಿ ನಿಮ್ಗೇನೂ ಸಿಗಲ್ಲ, ನನ್ನ ಮಾತನ್ನ ಕೇಳಿ ಇಲ್ಲಿಂದ ರೈಡ್ನ ನಿಲ್ಲಿಸಿ ಹೊರಟೋಗಿ ಅಂತಾನೆ. ಕೊನೆಗೆ ಯಾರಿಗೂ ಏನೂ ಸಿಗದೆ ಇರೋದ್ರಿಂದ ಬಚ್ಚನ್ ಯೋಚನೆ ಮಾಡಬೇಕಾದ್ರೆ, ನಾನು ಆಗ್ಲೇ ಹೇಳದ್ನಲ್ಲ ಇಲ್ಲಿ ನಿಮಗೆ ಏನೂ ಸಿಗಲ್ಲ, ಇಲ್ಲಿಂದ ಹೊರಟೋಗಿ ಅಂತ, ನೀವೇ ಕೇಳಲಿಲ್ಲ. ಬಚ್ಚನ್, ನೀನ್ ಈಗೇನ್ ಮಾಡ್ತೀಯಾ ಅಂದ್ರೆ ಡೆಲ್ಲಿಗೆ ಫೋನ್ ಮಾಡಿ, ನಮ್ಮಿಂದ ತಪ್ಪಾಗೋಯ್ತು, ನಾವು ರಾಂಗ್ ಅಡ್ರೆಸ್ಗೆ ಬಂದಿದ್ದೀವಿ, ನಾವು ಮುತ್ಯಂ ಜಗ್ಗಯ್ಯ ಹತ್ರ ಕ್ಷಮಾಪಣೆ ಕೇಳಿ ವಾಪಸ್ ಬರ್ತೀವಿ ಅಂತ ಫೋನ್ ಮಾಡಿ ಹೇಳು ಅಂತಾನೆ. ಆದರೆ ಬಚ್ಚನ್ IT ಡಿಪಾರ್ಟ್ಮೆಂಟ್ ಡೆಪ್ಯೂಟಿ ಕಮಿಷನರ್ಗೆ ಕಾಲ್ ಮಾಡಿ, ಸರ್, ನಮಗೆ ಜಗ್ಗಯ್ಯ ಅವ್ರ ಮನೆಯಲ್ಲಿ ದೊಡ್ಡ ಮೊತ್ತದ ದುಡ್ಡು ಮತ್ತು ಬಂಗಾರ ಸಿಕ್ಕಿದೆ, ಇದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕೆ ನಮಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತಾನೆ. ಅದಕ್ಕವರು, ಸರಿ, ಟೈಮ್ ತಗೊಳ್ಳಿ, ಸರ್ಚ್ನ ಕಂಟಿನ್ಯೂ ಮಾಡಿ ಅಂತಾರೆ. ಮುತ್ಯಂ ಜಗ್ಗಯ್ಯನಿಗೆ ಕೋಪ ಬರುತ್ತೆ. ಏನ್ ಆಟ ಆಡ್ತಾ ಇದ್ಯಾ, ನಿನಗೆ ಪ್ರಾಣದ ಮೇಲೆ ಭಯ ಇಲ್ವಾ ಏನು ಅಂತ ತನ್ನ ಜನಗಳನ್ನ ಹೊಡೆಯೋಕ್ ಕಳಿಸ್ತಾನೆ. ಬಚ್ಚನ್ ಅವರಿಗೆಲ್ಲ ಹೊಡಿತಾನೆ. ಜಗ್ಗಯ್ಯನ ತಮ್ಮ ರೈಫಲ್ ಎತ್ಕೊಂಡು ಶೂಟ್ ಮಾಡೋಕೆ ಬರ್ತಾನೆ. ಬುಲೆಟ್ ಮಿಸ್ ಆಗಿ ರೂಫ್ಗೆ ತಗುಲಿ ಮೇಲೆ ಬಚ್ಚಿಟ್ಟಿದ್ದ ಗೋಲ್ಡ್ ಕಾಯಿನ್ಸ್ ಎಲ್ಲ ಕೆಳಗ್ ಬೀಳೋಕೆ ಸ್ಟಾರ್ಟ್ ಆಗುತ್ತೆ. ಬಚ್ಚನ್ ರೈಫಲ್ ಕಿತ್ಕೊಂಡು ಅದರಲ್ಲಿದ್ದ ಬುಲೆಟ್ಸ್ ಎಲ್ಲವನ್ನ ರೂಫ್ಗೆ ಹೊಡಿತಾನೆ. ಎಲ್ಲಾ ಗೋಲ್ಡ್ ಕಾಯಿನ್ಸ್ ಕೆಳಗ್ ಬೀಳುತ್ತೆ. ಆಗ ಬಚ್ಚನ್, ಅಲ್ಲ ಜಗ್ಗಯ್ಯ ಅವರೇ, ಯಾರಾದ್ರೂ ನ್ಯಾಯವಾಗಿದ್ರೆ ಅವ್ರ ಮನೆಗ್ ನಾವು ರೈಡ್ಗೆ ಹೋದ್ರೆ ಅವರು ನಮ್ಮನ್ನ ಹೊರಗೋಗಿ ಅಂತ ಹೇಳಲ್ಲ, ಧೈರ್ಯವಾಗಿ ಒಳಗ್ ಬಂದು ಸರ್ಚ್ ಮಾಡಿ ಅಂತಾರೆ. ನಿಮ್ಗೇನು ಸಿಗಲ್ಲ ಅಂತ ಹೇಳಲ್ಲ, ಒಳಗೇನು ಇಲ್ಲ ಅಂತ ಹೇಳ್ತಾರೆ. ನೀವು ಮೂಟೆ ಬಚ್ಚಿಟ್ರೇನೋ, ಆದ್ರೆ ಮಾತನ್ನ ಬಚ್ಚಿಡೋಕಾಗ್ಲಿಲ್ಲ. ಆಫೀಸರ್ಸ್, ರೈಡ್ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ, ಈ ರೈಡ್ ಚರಿತ್ರೆ ಆಗುತ್ತೆ, ಎಲ್ಲ ರೆಡಿಯಾಗಿ ಅಂತಾನೆ. ಆದ್ರೆ ಮುತ್ಯಂ ಜಗ್ಗಯ್ಯ ಬಚ್ಚನ್ಗೆ ಲಂಚ ಕೊಟ್ಟು ರೈಡ್ ಮಾಡದೆ ಇರೋ ಹಾಗೆ ಕೇಳ್ತಾನೆ. ಯಾವಾಗ ಬಚ್ಚನ್ ಲಂಚ ಇಸ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ವೋ ಆಗ ಬಚ್ಚನ್ ಜೊತೆ ಬಂದಿರೋ ಟೀಮ್ಗೆ ಒಳಗ್ ಸಿಕ್ಕಿರೋ ಬಂಗಾರವನ್ನೆಲ್ಲ ನೀವೇ ಇಟ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿ, ಎಷ್ಟ್ ದಿನ ಅಂತ ಹೀಗೆ ಇರ್ತೀರಾ, ಹೋಗಿ ಬದುಕೋದನ್ನ ಕಲೀರಿ ಅಂತಾರೆ. ಅದಕ್ಕೆ ಎಲ್ಲರೂ ಆಸೆಪಟ್ಟು ಒಪ್ಕೊಂಡ್ಬಿಡ್ತಾರೆ. ನಮಗೆ ಈ ಡೀಲ್ ಓಕೆ, ನಾವು ಎಷ್ಟು ದಿನ ತಾನೇ ಹೀಗೆ ಇರೋದು, ನಮ್ಗಿರೋ ಪ್ರಾಬ್ಲಮ್ಸ್ಗೆ ನಮಗ್ ಬರ್ತಾ ಇರೋ ಸಂಬಳ ಸಾಕಾಗ್ತಾ ಇಲ್ಲ, ಈ ರೀತಿ ಅವಕಾಶ ಒಂದೇ ಸಾರಿ ಬರೋದು ಅಂತ. ಅದಕ್ಕೆ ಬಚ್ಚನ್, ರೈಡ್ ಮುಂದುವರಿಯಬೇಕು ಅಂದ್ರೆ ನಾನು ಇವ್ರ ದಾರಿಯಲ್ಲೇ ಹೋಗ್ಬೇಕು ಅಂತ. ಸರಿ, ನನಗೂ ಈ ಡೀಲ್ ಓಕೆ, ಕಳ್ತನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ₹1,000 ಅಲ್ಲ, ಕೋಟಿ ರೂಪಾಯಿ ಕಳ್ತನ ಮಾಡಬೇಕು. ನಮಗೀಗ ಸಿಕ್ಕಿರೋ ಬಂಗಾರಕ್ಕೆ ನಮಗೆ ಈ ಆಫರ್ ಸಿಕ್ಕಿದೆ ಅಂದ್ರೆ, ನಾವು ರೈಡ್ ಮಾಡಿ ನಮಗೆ ದೊಡ್ಡ ಮೊತ್ತದಲ್ಲಿ ಬಂಗಾರ ದುಡ್ಡು ಸಿಕ್ಕಿದ್ರೆ ಯಾವ ರೀತಿ ಆಫರ್ ಸಿಗ್ಬಹುದು? ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ ರೈಡ್ ಮುಂದುವರ್ಸೋಣ, ಎಲ್ಲಾ ಕಡೆ ಹುಡುಕಿ ಎಷ್ಟು ಸಿಗುತ್ತೋ ಅದರ ಮೇಲೆ ನಾವೇ ಜಗ್ಗಯ್ಯನಿಗೆ ಆಫರ್ ಕೊಡೋಣ ಅಂತಾನೆ. ಅದಕ್ಕೆ ಎಲ್ಲರೂ ಒಪ್ಕೋತಾರೆ. ಒಪ್ಕೊಂಡು ರೈಡ್ ಮುಂದುವರಿಸ್ತಾರೆ. ಗೋಡೆ, ಲಾಕರ್ ಎಲ್ಲವನ್ನೂ ಒಡೆದಾಕಿ ಒಳಗಿರೋ ದುಡ್ಡು ಬಂಗಾರವನ್ನ ಜಪ್ತಿ ಮಾಡಿ ಒಂದು ರೂಮ್ನಲ್ಲಿ ಇಡ್ತಾರೆ. ಇವರು ಏನೇ ಮಾಡಿದ್ರು ನನ್ನ ಮಾತನ್ನ ಕೇಳ್ತಾ ಇಲ್ವಲ್ಲ ಅಂತ ತನ್ನ ಜನಗಳಿಗೆ ಹೇಳಿ, ಆ ರೂಮ್ನಲ್ಲಿ ಜಪ್ತಿ ಮಾಡಿದ ದುಡ್ಡು ಬಂಗಾರ ಇದೆ, ಅದನ್ನ ನೀವು ರಾತ್ರಾನುರಾತ್ರಿ ಎತ್ಕೊಂಡೋಗಿ ರೈಡ್ ಮಾಡಿದ ಬಂಗಾರ ದುಡ್ಡನ್ನ ಬಚ್ಚನ್ನೇ ಬೇರೆ ಎಲ್ಲಿಗೋ ಶಿಫ್ಟ್ ಮಾಡಿಬಿಟ್ಟಿದ್ದಾನೆ ಅಂತ ಡಿಪಾರ್ಟ್ಮೆಂಟ್ಗೆ ಹೇಳಿ ಜೈಲಿಗೆ ಹಾಕಿಸ್ತೀನಿ ಅಂತ ಪ್ಲಾನ್ ಮಾಡ್ತಾನೆ. ಆದ್ರೆ ದುಡ್ಡು ಬಂಗಾರವನ್ನ ಎತ್ಕೊಂಡು ಹೋಗೋಕೆ ಬಂದಿದ್ದ ಜಗ್ಗಯ್ಯನ ಕಡೆಯವರನ್ನ ಬಚ್ಚನ್ ಹೊಡೆದು ಕೈಕಾಲ್ ಕಟ್ಟಾಕಿ ಒಂದು ರೂಮ್ ಒಳಗೆ ಹಾಕಿರ್ತಾನೆ. ಬೆಳಿಗ್ಗೆ ಜಗ್ಗಯ್ಯನಿಗೆ ಅವರನ್ನ ತೋರಿಸಿ, ಚೆನ್ನಾಗೇ ಪ್ಲಾನ್ ಮಾಡಿದ್ರಿ, ಆದ್ರೆ ಈ ಬಚ್ಚನ್ ಇರೋವರೆಗೂ ಈ ರೀತಿ 100 ಜನರನ್ನ ಕಳಿಸಿದ್ರು ಏನು ಮಾಡೋಕ್ಕಾಗಲ್ಲ ಅಂತಾನೆ. ತನ್ನ ಟೀಮ್ ಹತ್ರ ಬಂದು, ನಾನು ಪಾಲ್ ಹಂಚ್ಕೊಂಡು ಡ್ಯೂಟಿ ಮಾಡೋಕೆ ಬಂದಿರೋನಲ್ಲ, ನನ್ನ ಜೊತೆ ಕೆಲಸ ಮಾಡಬೇಕು ಅಂದರೆ ನನ್ನ ರೀತಿನೇ ನ್ಯಾಯವಾಗಿರಬೇಕು ಅಂತಾನೆ. ಅದನ್ನು ಕೇಳಿ ಎಲ್ರಿಗೂ ಬೇಸರವಾಗುತ್ತೆ. ನಾವು ಮಾಡಿದ್ದು ತಪ್ಪು, ಇನ್ಮೇಲಾದರೂ ಯಾವ ಲಂಚಕ್ಕೂ ಆಸೆ ಪಡದೆ ಡ್ಯೂಟಿ ಮಾಡಬೇಕು ಅಂತ ಅಂದ್ಕೋತಾರೆ.
ಮದುವೆ ನಾಳಿದ್ದು ಅನ್ನೋವಾಗ ಜಿಕ್ಕಿ ಮನೆಯವರು ಕರ್ವಾ ಚೌತ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಸರಿ ಇದ್ದಿದ್ರೆ ನೀನು ನಿನ್ನ ಮದುವೆ ಆಗ್ತಾ ಇರೋ ಗಂಡನನ್ನ ನೋಡ್ತಾ ಇದ್ದೆ ಅಂತಾರೆ. ಅದಕ್ಕೆ ಬಚ್ಚನ್ ಅಮ್ಮ, ಇವತ್ತು ಅವನು ಇಲ್ಲದ ಪಕ್ಷದಲ್ಲಿ ಅವನ ಫೋಟೋ ಕೂಡ ನೋಡ್ಬೋದು, ಏನು ಆಗಲ್ಲ ಅಂತಾರೆ. ಆದರೆ ಜಿಕ್ಕಿ, ನಾನು ಇವತ್ತು ಬಚ್ಚನ್ನ ನೋಡ್ಲೇಬೇಕು ಅಂತ ದೊರಬಾಬು ಜೊತೆ ಮುತ್ಯಂ ಜಗ್ಗಯ್ಯನ ಮನೆಗೆ ಬರ್ತಾಳೆ. ಹೊರಗಿದ್ದ ಆಫೀಸರ್ಸ್ಗೆ ನಾನು ಜಿಕ್ಕಿ ಅಂತ ಬಚ್ಚನ್ ಅವರನ್ನ ನೋಡೋಕ್ ಬಂದಿದ್ದೀನಿ, ಅವರನ್ನ ಕೂಗ್ತೀರಾ ಅಂತ ಕೇಳ್ತಾಳೆ. ಬಚ್ಚನ್ ಹೊರಗೆ ಬಂದು ಜಿಕ್ಕಿನ ನೋಡಿ, ಜಿಕ್ಕಿ ನೀನ್ ಯಾಕೆ ಇಲ್ಲಿಗೆ ಬಂದೆ ಅನ್ನೋಕೆ, ಜಿಕ್ಕಿ ಇವತ್ತು ಕರ್ವಾ ಚೌತ್, ಎಲ್ಲರೂ ಚಂದ್ರನನ್ನ ನೋಡ್ತಾರೆ, ನಾನು ನಿನ್ನನ್ನು ನೋಡೋಕೆ ಬಂದಿದ್ದೀನಿ, ನಿಮ್ಮನ್ನ ನೋಡದೆ ನನ್ನ ಕೈಲಿ ಇರೋಕ್ಕಾಗ್ಲಿಲ್ಲ, ನಾಳಿದ್ದು ನಮ್ಮ ಮದುವೆ, ಬೇಗ ಬಂದ್ಬಿಡಿ ಅಂತಾಳೆ. ಅಲ್ಲಿಗೆ ಜಗ್ಗಯ್ಯನವ್ರು ಬರ್ತಾರೆ, ಜಿಕ್ಕಿನ ನೋಡ್ತಾರೆ. ಜಿಕ್ಕಿ, ನಾನು ನಿಮ್ಮ ಮನೆಯಲ್ಲಿ 30 ವರ್ಷ ಕೆಲಸ ಮಾಡಿದ ಪಂಕಜ್ ಅವರ ಮಗಳು, ನಾಳಿದ್ದು ನನ್ನ ಮತ್ತು ಬಚ್ಚನ್ನ ಮದುವೆ ಇದೆ, ನೀವು ಸಹ ತಪ್ಪದೆ ನನ್ನ ಮದುವೆಗೆ ಬರಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಮಾರನೇ ದಿನ ಜಗ್ಗಯ್ಯ ತನ್ನ ಜನಗಳನ್ನ ಜಿಕ್ಕಿ ಮನೆಗೆ ಕಳಿಸ್ತಾನೆ. ಬಚ್ಚನ್ ಹತ್ರ, ನೀನು ಈಗಲೇ ರೈಡ್ನ ನಿಲ್ಲಿಸಿ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಮಾವನ ಮನೆಗೆ ನುಗ್ಗಿರೋ ನನ್ನ ಕಡೆಯವರು ಎಲ್ಲರನ್ನೂ ಮುಗಿಸ್ತಾರೆ, ನೀನು ಇಲ್ಲಿಂದ ಜಾಗ ಖಾಲಿ ಮಾಡೋವರೆಗೂ ಅವರು ಅಲ್ಲಿಂದ ಬರಲ್ಲ ಅಂತಾನೆ. ಬಚ್ಚನ್ ಜೂನಿಯರ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಸಿದ್ದುಗ್ ಫೋನ್ ಮಾಡ್ತಾನೆ. ಸಿದ್ದು ಜಿಕ್ಕಿ ಮನೆಗೆ ಬಂದು ಅಲ್ಲಿರೋ ಮುತ್ಯಂ ಜಗ್ಗಯ್ಯನ ಜನಗಳನ್ನ ಒಡೆದು ಅಲ್ಲಿಂದ ಓಡಿಸ್ತಾನೆ. ಜಿಕ್ಕಿ ಅವರ ಮನೆಯವರು ಸೇಫ್ ಆಗ್ತಾರೆ. ಬಚ್ಚನ್, ನಾನು ಡ್ಯೂಟಿಗಿಳಿದ ಮೇಲೆ ಒಂದು ಪೈಸೆ ಕೂಡ ಬಿಡೋ ಮಾತೇ ಇಲ್ಲ, ನಿನ್ನ ಹತ್ರ ಜನಗಳಿದ್ರೆ ನನ್ನ ಜೊತೆ ಸ್ನೇಹಿತರು ಇರ್ತಾರೆ, ಈ ರೈಡ್ ಮುಗಿಯೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಅಂತಾನೆ. ಅದಕ್ಕೆ ಜಗ್ಗಯ್ಯ, ನಿನ್ನ ಆಟ ಏನೇ ಇದ್ರು ನಾನು ಹೊಸಲು ದಾಟೋವರೆಗೂ ಅಷ್ಟೇ, ನಾನು ಇಲ್ಲಿಂದ ಹೊರಗೆ ಹೋದ ದಿನವೇ ನಿನ್ನ ಸಾವು ಅಂತಾನೆ. ಹಾಗಿದ್ರೆ ಇವತ್ತೇ ಹೋಗು, ನಿನ್ನ ಕೈಲಿ ಏನಾಗುತ್ತೋ ಮಾಡು ಅಂತ ಜಗ್ಗಯ್ಯನನ್ನ ಬಿಟ್ಟು ಕಳಿಸ್ತಾನೆ. ಜಗ್ಗಯ್ಯ ಮನೆಯಿಂದ ಹೋಗ್ತಾ ಇದ್ದಂತೆ ಅವರ ಮನೆಯವರ ಬಾಯಿ ಬಿಚ್ಚಿಸಿ ಎಲ್ಲೆಲ್ಲಿ ಬಂಗಾರ ದುಡ್ಡಿದೆ ಅಂತ ತಿಳ್ಕೊಂಡು ಎಲ್ಲವನ್ನ ಹುಡುಕಿ ಜಪ್ತಿ ಮಾಡಿ ಆರ್ಡರ್ ಪಾಸ್ ಮಾಡ್ತಾನೆ. ಜಗ್ಗಯ್ಯ ಮೊದಲು ಬಂದು ಚೀಫ್ ಮಿನಿಸ್ಟರ್ನ ಮೀಟ್ ಮಾಡ್ತಾನೆ. ನನ್ನ ಮನೆ ಮೇಲೆ ರೈಡ್ ಮಾಡಿದ್ದಾರೆ, ನೀವೇ ರೈಡ್ ಆಫೀಸರ್ ಬಚ್ಚನ್ಗೆ ಫೋನ್ ಮಾಡಿ ರೈಡ್ ನಿಲ್ಲಿಸಬೇಕು ಅಂತ ಕೇಳ್ತಾನೆ. ಸಿಎಂ ಬಚ್ಚನ್ಗೆ ಫೋನ್ ಮಾಡಿದಾಗ ಬಚ್ಚನ್, IT ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಕಂಟ್ರೋಲ್ಗೆ ಬರುತ್ತೆ, ರೈಡ್ನ ನಾವು ನಿಲ್ಲಿಸೋಕ್ಕಾಗಲ್ಲ ಅಂತಾನೆ. ಜಗ್ಗಯ್ಯ ಪ್ರೈಮ್ ಮಿನಿಸ್ಟರ್ ಕೈಲೂ ಕಾಲ್ ಮಾಡಿಸ್ತಾನೆ. ಬಚ್ಚನ್, ಸರ್ ನೀವು ಹೇಳಿದ್ರಿ ಅಂದಮೇಲೆ ನಾವು ರೈಡ್ ನಿಲ್ಲಿಸ್ತೀವಿ, ಆದರೆ ನನಗೆ ರಿಟರ್ನ್ ಆರ್ಡರ್ ಬೇಕು ಅಂತ ಕೇಳ್ತಾನೆ. PM, ಇದು ನನ್ನ ಪರ್ಸನಲ್ ಆರ್ಡರ್ ಅಂದಾಗ, ಇಲ್ಲ ಸರ್, ನೀವು ರಿಟರ್ನ್ ಆರ್ಡರ್ ಕಳಿಸಿದ್ರೆ ಮಾತ್ರ ರೈಡ್ ನಿಲ್ಲಿಸ್ತೀವಿ, ಇಲ್ಲ ರೈಡ್ ನಿಲ್ಲಿಸೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾನೆ. ಮುತ್ಯಂ ಜಗ್ಗಯ್ಯನ ಕೈಲಿ ಇನ್ನೇನು ಮಾಡೋಕ್ ಸಾಧ್ಯ ಇಲ್ಲ. ಹೋದಾಗೆ ವಾಪಸ್ ಮನೆಗೆ ಬರ್ತಾನೆ. ಅಷ್ಟರಲ್ಲಿ ಬಚ್ಚನ್ ರೈಡ್ ಮುಗಿಸಿ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದಾನೆ. ಎಲ್ಲವನ್ನು ಜಪ್ತಿ ಮಾಡಿ ಸೀಲ್ ಮಾಡಾಯ್ತು, ನೀವು ಇಲ್ಲಿ ಸೈನ್ ಮಾಡಬೇಕು ಅಂತ ಸಿಗ್ನೇಚರ್ ತಗೋತಾನೆ. ನಿಮ್ಮ ಹತ್ರ ಇಷ್ಟೊಂದು ತಗೊಂಡು ಹೋಗ್ತಾ ಇದ್ದೀನಿ, ಅದರಿಂದ ಒಂದು ಸಲಹೆ, ಮನುಷ್ಯ ಅಂದ್ರೆ ದುಡ್ಡು ಸಂಪಾದನೆ ಮಾಡೋದು ಮಾತ್ರ ಅಲ್ಲ, ನಮಗೆ ಅಂತ 4 ಜನರನ್ನ ಸಂಪಾದನೆ ಮಾಡೋದು ಸಹ. ನಿಮಗೆ ಈ ರೀತಿ ಪರಿಸ್ಥಿತಿ ಬಂದಾಗ ನಿಮ್ ಜೊತೆ ಯಾರೂ ನಿಲ್ಲಿಲ್ಲ, ಆದ್ರೆ ನನ್ನ ಜೊತೆ ನನ್ನ ಟೀಮ್ ನಿಲ್ತು ಅಂತ ಹೇಳಿ ಅಲ್ಲಿಂದ ಸೀಸ್ ಮಾಡಿದ ಎಲ್ಲವನ್ನೂ ಎತ್ಕೊಂಡು ಹೋಗ್ತಾ ಇದ್ದಾನೆ. ಇಷ್ಟಾದ್ಮೇಲೆ ನಾನು ಆ ಬಚ್ಚನ್ನ ಸುಮ್ಮನೆ ಬಿಡಬಾರ್ದು, ಅವನು ಈ ಮನೆ ದಾಟಬಹುದು ಆದ್ರೆ ಊರನ್ನು ದಾಟೋಕ್ಕಾಗಲ್ಲ ಅಂತ ಹೋಗ್ತಿದ್ದ ಬಚ್ಚನ್ ಮೇಲೆ ದಾಳಿ ಮಾಡಿಸ್ತಾನೆ. ಬಂದಿದ್ದ ಮುತ್ಯಂ ಜಗ್ಗಯ್ಯನ ಜನಗಳು ಗಾಡಿಯಲ್ಲಿದ್ದ ಬಾಕ್ಸ್ನೆಲ್ಲ ಚೆಕ್ ಮಾಡ್ತಾರೆ, ಆದ್ರೆ ಒಳಗೆ ಚಿನ್ನ ದುಡ್ಡು ಏನೂ ಇರಲ್ಲ. ಅದನ್ನ ನೋಡಿ ಜಗ್ಗಯ್ಯ ಬಚ್ಚನ್ ಹತ್ರ, ಎಲ್ಲಿ ನನ್ನ ಬಂಗಾರ ದುಡ್ಡು ಅಂತ ಕೇಳ್ತಾನೆ. ಈ ರೀತಿ ಏನಾದ್ರೂ ಜಗ್ಗಯ್ಯ ಮಾಡೇ ಮಾಡ್ತಾನೆ ಅಂತ ಮುಂದೆನೇ ಯೋಚನೆ ಮಾಡಿದ್ದ ಬಚ್ಚನ್ ಬರೋ ದಾರಿಯಲ್ಲೇ ಬಂಗಾರ ದುಡ್ಡನ್ನೆಲ್ಲ ಬೇರೆ ಗಾಡಿಯಲ್ಲಿ ಕಳಿಸಿದಾನೆ. ಈಗ ಬಂದಿರೋರ್ಗೆಲ್ಲ ಬಚ್ಚನ್ ಹೊಡೆದು ಜಗ್ಗಯ್ಯನನ್ನ ಅರೆಸ್ಟ್ ಮಾಡಿಸ್ತಾನೆ. ಸೀಸ್ ಮಾಡಿದ ದುಡ್ಡು ಬಂಗಾರ ಎಲ್ಲ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಸೇರುತ್ತೆ. ಕೊನೆಗೆ ಬಚ್ಚನ್ ಮತ್ತು ಜಿಕ್ಕಿ ಮದುವೆ ಕೂಡ ಆಗುತ್ತೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಇದೇ ರೀತಿ ಸಿನಿಮಾ ಎಕ್ಸ್ಪ್ಲನೇಷನ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಇದೇ ರೀತಿ ಸಿನಿಮಾ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.